ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಎಲ್ಲರಿಗೂ ಕೂಡ ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ 456 ಅಂತ ಕಮೆಂಟ್ ಮಾಡ್ತಿದ್ದೀರಿ, ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಪ್ಪ ಅಂತಂದರೆ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತಿದ್ದೀರಾ, ತುಂಬಾ ಖುಷಿ ಆಗ್ತಿದೆ ಗಾಯ್ಸ್ ನನಗೂ ಕೂಡ. ಯಾಕಂದರೆ ನಾವೊಬ್ಬರು ಕಷ್ಟಕ್ಕಾದರೆ ಇನ್ನೊಬ್ರು ನಮ್ಮ ಕಷ್ಟಕ್ಕೆ ಖಂಡಿತವಾಗ್ಲೂ ಆಗೇ ಆಗ್ತಾರೆ. ಭಗವಂತ ನಿಜವಾಗ್ಲೂ ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ಇನ್ನೊಬ್ಬರ ಕಡೆಯಿಂದ ನಮಗೂ ಕೂಡ ಭಗವಂತ ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಗಾಯ್ಸ್. ಯಾಕಂದರೆ ನನಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ನನಗೆ ಏನು ಗೊತ್ತು ಅದನ್ನು ಕೆಲವೊಂದು ರೆಮಿಡಿಗಳನ್ನ, ಅಂದರೆ ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಕೆಲವೊಂದು ರೆಮಿಡಿಗಳನ್ನ ನಿಮಗೆ ಶೇರ್ ಮಾಡ್ತಿದ್ದೀನಿ, ಆಯಿತಾ. ನನಗೇನು ಗೊತ್ತು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನೊಬ್ಬಳೇ ಚೆನ್ನಾಗಿರಬೇಕು ಅಂತ ಅಲ್ಲ ಗಾಯ್ಸ್, ಆಯಿತಾ. ನಮಗೇನು ಗೊತ್ತು ಅದನ್ನು ಇನ್ನೊಬ್ರಿಗೆ ತಿಳಿಸ್ಕೊಡೋದ್ರಿಂದ ಅವ್ರಿಗೂ ಕೂಡ ಸಮಸ್ಯೆಗಳು, ಕಷ್ಟ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬಂದೇ ಬರುತ್ತೆ ಅಲ್ವಾ. ಅದರಲ್ಲೂ ಈ ಹಣದ ಸಮಸ್ಯೆ ಅಂತ ಅನ್ನೋದು ಬಂದುಬಿಟ್ರಂತೂ ನಿಜವಾಗ್ಲೂ ಪ್ರಾಣ ಕಳ್ಕೊಳ್ಳೋ ಸ್ಥಿತಿ ಕೂಡ ಹೋಗ್ತಾರೆ. ಪ್ರಾಣ ಕೂಡ ಕಳ್ಕೊಂಡಿರೋರನ್ನ ನನ್ನ ಕಣ್ಣಾರ ನೋಡಿದ್ದೀನಿ, ಓಕೆನಾ. ಸೊ ಅದಕ್ಕೆ ನನಗೇನು ಗೊತ್ತು ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ನನಗೆ ಹಣದ ಸಮಸ್ಯೆ ತುಂಬಾ ಕಾಡ್ತಿದೆ ಮೇಡಮ್, ನನಗೆ ಎಷ್ಟು ದುಡ್ಡು ಕೂಡ ನನಗೆ ದುಡಿದ್ರೂ ಕೂಡ ಉಳಿತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಾ. ಎಲ್ಲರೂ ಕೂಡ ನಂಬಿಕೆ ಇಟ್ಟು ನಾನು ಯಾವ್ಯಾವ ರೆಮಿಡಿಗಳನ್ನ ಹೇಳ್ತೀನಿ ಅದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ. ನಿಜವಾಗ್ಲೂ ಖಂಡಿತವಾಗ್ಲೂ ಒಳ್ಳೆಯದಂತೂ ಆಗೇ ಆಗುತ್ತೆ, ಓಕೆನಾ. ಹಾಗೆಯೇ ಯಾವ ರೀತಿ ಮೇಡಮ್ ನಾವು ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ಹೆಲ್ಪ್ ಆಗ್ತೀವಿ ಅಂತ ನೀವು ಕೇಳ್ಬೋದು. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ಈ ಒಂದು ವಿಡಿಯೋನ ಹೊಸೊಬ್ರು ಯಾರು ನೋಡೋರು ಇರ್ತಾರಲ್ವಾ, ಸೊ ಅದಕ್ಕೋಸ್ಕರ ಅಷ್ಟೇ. ನೀವು ಆದಷ್ಟು ಲೈಕ್ ಕೊಟ್ಟಷ್ಟು ಗಾಯ್ಸ್ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಮ್ಮ ಥರ ಕಷ್ಟದಲ್ಲಿ ಇರೋರು ತುಂಬ ಜನ ಇರ್ತಾರೆ ಅಲ್ವಾ. ಸೊ ನಮ್ಮ ಕಡೆಯಿಂದ ಏನೋ ಒಂದು ಈ ಒಂದು ವಿಡಿಯೋ ನೋಡಿ ಅವ್ರ ಕಷ್ಟನ ಕಳ್ಕೊಳ್ಳಿ, ಅಂದರೆ ಈ ಒಂದು ರೆಮಿಡಿನ ಮಾಡಿಕೊಂಡು ಕಷ್ಟನ ಕಳ್ಕೊಳ್ಳಿ ಅಂತ ಅಷ್ಟೇ, ಆಯಿತಾ. ನೀವು ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀರಾ ಅಂತಂದರೆ ಲೈಕ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ ಗೈಸ್, ಓಕೆನಾ. ಏನು ಕಾಸು ಕೊಡಬೇಕಾ ಲೈಕ್ ಕೊಡೋಕ್ಕೆ, ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಕಾಸು ಕೊಡಬೇಕಾ, ಇಲ್ಲ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದಾರೆ ಎಲ್ಲರಿಗೂ ಕೂಡ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈ ಒಂದು ರೆಮಿಡಿ ಅಂತೂ ಗಾಯ್ಸ್ ಸೂಪರ್ ಹಿಟ್ಟಾಗಿ ವರ್ಕ್ ಮಾಡುತ್ತೆ, ಓಕೆನಾ. ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ಒಂದು ರೆಮಿಡಿ. ಒಂದು ನಂಬಿಕೆನ ಇಟ್ಟು ಮಾಡ್ಕೊಳ್ಳಿ. ಇದನ್ನು ಕೆಂಪು ಬಟ್ಟೆಯಲ್ಲಿ ಮಾಡಬೇಕಾಗುತ್ತೆ. ಯಾವ ರೀತಿ ಈ ರೆಮಿಡಿನ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಸರಿನಾ. ಮೊದಲಿಗೆ ಗಾಯ್ಸ್ ನಾನು ಈ ಒಂದು ತಂತ್ರನ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅದಾದಮೇಲಿಂದ ಯಾವ ರೀತಿ ಈ ಒಂದು ತಂತ್ರನ ಮಾಡ್ಕೋಬೇಕು, ಹಾಗೆಯೇ ಯಾವ ವಾರ ಮಾಡ್ಕೊಳ್ಬೇಕು, ಹಾಗೆಯೇ ಎಷ್ಟು ದಿನಕ್ಕೊಮ್ಮೆ ಇದನ್ನು ಚೇಂಜ್ ಮಾಡಬೇಕು, ಇದನ್ನು ಎಲ್ಲಿಗೆ ಹಾಕಬೇಕು ಎಲ್ಲನೂ ಕೂಡ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಈ ಒಂದು ತಂತ್ರನ ಮಾಡ್ಕೊಳ್ಳೋದ್ರಿಂದ ಗಾಯ್ಸ್ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಏನಾದರೂ ಎದುರಿಸ್ತಾ ಇದ್ದರೆ, ಅಂದರೆ ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ನನಗೆ ತುಂಬಾ ಕಷ್ಟ ಆಗ್ತಾ ಇದೆ, ಎಷ್ಟೇ ದುಡಿದ್ರೂ ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಮನೆಯಲ್ಲಿ ₹1 ಕೂಡ ಉಳಿತಾ ಇಲ್ಲ, ಆರೋಗ್ಯದ ಸಮಸ್ಯೆ ಅನ್ನೋದು ತುಂಬಾ ಕಾಡ್ತಾ ಇದೆ ಅನ್ನೋದಾಗಿರಬಹುದು. ಹಾಗೆಯೇ ಕೆಲವೊಂದು ಜನಗಳ ದೃಷ್ಟಿ ಕೂಡ ಬಿದ್ದಿರುತ್ತೆ ಅಲ್ವಾ. ಜನಗಳ ದೃಷ್ಟಿ ಕೂಡ ಈ ಒಂದು ತಂತ್ರದಿಂದ ನಿವಾರಣೆ ಆಗುತ್ತೆ. ಜನಗಳ ದೃಷ್ಟಿ ಯಾವ ದೃಷ್ಟಿ ಆದರೂ ಅಷ್ಟೇ ಗಾಯ್ಸ್, ಜನಗಳ ದೃಷ್ಟಿ ಅಂತೂ ಬಿದ್ದುಬಿಟ್ರಂತೂ ನಿಜವಾಗ್ಲೂ ಮನುಷ್ಯ ಅಂತೂ ಉದ್ಧಾರ ಆಗ ಇದೇ ಇರೋದಿಲ್ಲ, ಆಯಿತಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಯಾರಿಗೆ ಆದರೂ ಅಷ್ಟೇ, ನೀವು ನಾನು ಅದನ್ನು ತೊಗೊಂಡೆ ಇದನ್ನು ತೊಗೊಂಡೆ, ನಮ್ಮ ಮನೆಯಲ್ಲಿ ನಾವು ಈ ರೀತಿ ಬದುಕ್ತಾ ಇದ್ದೀವಿ, ಈ ರೀತಿ ಒಳ್ಳೆಯ ರೀತಿಯಲ್ಲಿ ಅಂತಂದರೆ ತುಂಬ ಚೆನ್ನಾಗಿ ನನ್ನ ಗಂಡ ನನ್ನ ನೋಡ್ಕೋತಾರೆ, ಈ ರೀತಿ ಯಾವುದೇ ಕಾರಣಕ್ಕೂ ನೀವು ಏನಾದರೂ ಒಂದು ಗೋಲ್ಡ್ ತೊಗೊಂಡ್ರಾ, ಇಲ್ಲ ಏನಾದರೂ ಒಂದು ತೊಗೊಂಡ್ರೆ ಯಾರಿಗೂ ಕೂಡ ಏನೂ ಶೇರ್ ಮಾಡೋಕ್ಕೆ ಹೋಗ್ಬಿಡಿ. ಖುಷಿ ಆಗುತ್ತೆ, ಒಪ್ಕೊಳ್ಳೋಣ. ಈಗ ನಾವು ತೊಗೊಂಡಿದ್ದೀವಿ ಅಂತಂದರೆ ಇನ್ನೊಬ್ರ ಹತ್ರ ಹೇಳ್ಕೋಬೇಕು ಅಂತ ಇದ್ದೇ ಇರುತ್ತೆ. ಆದರೆ ನಿಮ್ಮನ್ನು ಕಂಡ್ರೆ ಯಾರು ಅಂತಂದರೆ ಕಣ್ಣು ಹಾಕೋದಿಲ್ಲ, ದೃಷ್ಟಿ ಹಾಕೋದಿಲ್ಲ, ಅವರು ಖುಷಿ ಪಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತಲ್ವ. ನಿಮ್ಮ ಜೊತೆ ಇರೋರು ನಿಮಗೆ ಯಾವ ರೀತಿ ಏನು ಅಂತ ಗೊತ್ತಿರುತ್ತಲ್ವ, ಅವ್ರ ಜೊತೆ ಬೇಕಾದ್ರೆ ಶೇರ್ ಮಾಡ್ಕೊಳ್ಳಿ. ಆದರೆ ಯಾರ ಜೊತೆನೂ ಕೂಡ ನೀವು ನಿಮಗೆ ಕಂಫರ್ಟಬಲ್ ಅನಿಸಿದ್ರೆ ಮಾತ್ರ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅಷ್ಟೇ. ಆದರೆ ಯಾರ ಜೊತೆನೂ ಕೂಡ ಈ ರೀತಿ ನಾನು ಅದು ತೊಗೊಂಡೆ ಇದು ತೊಗೊಂಡೆ ಅದೆಲ್ಲ ಹೇಳಕ್ಕೆ ಹೋಗ್ಬೇಡಿ. ಯಾಕಂದರೆ ಜನಗಳ ದೃಷ್ಟಿ ಅನ್ನೋದು ಸರಿ ಇಲ್ಲ ಗಾಯ್ಸ್, ಓಕೆನಾ. ನಾವು ಚೆನ್ನಾಗಿ ಬದುಕ್ತಿದ್ರೂ ಕೂಡ ನಾವು ಒಂದು ಕೆಳಗಡೆ ಬರುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ
ಅಂದರೆ ಆ ರೀತಿ ಸಮಸ್ಯೆಗಳ ಬಂದು ನಾವೇನೇ ತೊಗೊಂಡಿದ್ರು, ಈಗ ಒಂದು ಗೋಲ್ಡ್ ತೊಗೊಂಡಿದ್ರು ಕಳ್ಕೊಳ್ತೀವಿ, ಹಾಗೆಯೇ ಹಣಕಾಸನ್ನು ಸಂಪಾದನೆ ಮಾಡಿ ಒಂದು ಸೇವಿಂಗ್ಸ್ ಅಂತ ಮಾಡಿದರೂ ಕೂಡ ನಾವು ಅದನ್ನು ಕಳ್ಕೊಳ್ತೀವಿ, ಸರಿನಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಈ ಒಂದು ಪರಿಹಾರದಿಂದ ಜನಗಳ ಕೆಟ್ಟ ದೃಷ್ಟಿ ಬಿದ್ದಿದ್ರೂ ಕೂಡ ಈ ಒಂದು ಪರಿಹಾರ ಸೂಪರ್ ಹಿಟ್ಟಾಗಿ ವರ್ಕ್ ಮಾಡುತ್ತೆ. ಇದನ್ನು ನನಗೆ ಗೊತ್ತಿರೋರು ಅಂತ ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ಹಾಗೆಯೇ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಎಲ್ಲರೂ ಕೂಡ ಈ ಒಂದು ರೆಮಿಡಿನ ಮಾಡ್ಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಸಕ್ಸಸ್ಫುಲ್ ರಿಸಲ್ಟ್ ಅನ್ನೋದು ಸಿಕ್ಕಿದೆ ಗೈಸ್, ಓಕೆನಾ. ಅಷ್ಟು ಸೂಪರ್ ಹಿಟ್ಟಾಗಿ ಇದು ವರ್ಕ್ ಮಾಡುತ್ತೆ. ಯಾವ ದಿನ ಮಾಡಬೇಕು ಅಂತ ನೀವು ಇದನ್ನು ಕೇಳೋದಾದರೆ ಶುಕ್ರವಾರ ಬೆಳಿಗ್ಗೆ ನೀವು ಮಾಡ್ಕೊಳ್ಬೇಕಾಗತ್ತೆ. ಯಥಾಸ್ಥಿತಿ ಎದ್ದು ನೀವು ಮಾಮೂಲಿ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ಪೂಜೆಗಳನ್ನ ಮಾಡ್ಕೊಳ್ಳಿ. ದೇವರಿಗೆ, ಲಕ್ಷ್ಮೀ ತಾಯಿಗೆ ಆದಷ್ಟು ಕೆಂಪು ಹೂವನ್ನು ಮುಡಿಸಿ, ಸರಿನಾ. ಹಾಗೆಯೇ ತುಪ್ಪದ ದೀಪನ ಹಚ್ಚಬೇಕಾಗತ್ತೆ. ಹಚ್ಚಿಬಿಟ್ಟು ನೀವು ಈ ರೀತಿ ಒಂದು ತಂತ್ರನ ಮಾಡ್ಕೊಳ್ಬೇಕು. ಈ ಒಂದು ತಂತ್ರಕ್ಕೆ ಗೈಸ್ ನಾನಿಲ್ಲಿ ನೋಡಿ ಒಂದು ಕೆಂಪು ಬಟ್ಟೆನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಕೆಂಪು ಬಣ್ಣದ ಬಟ್ಟೆನೇ ಆಗಬೇಕು ಇದಕ್ಕೆ. ಬಿಳಿ ಬಣ್ಣದ ಬಟ್ಟೆ ತೊಗೋಬೋದಾ ಮೇಡಮ್, ಇಲ್ಲ ಅಂತಂದರೆ ಅರಿಶಿನ ಕಲರ್ ಬಟ್ಟೆ ತೊಗೊಳ್ಬೋದಾ ಮೇಡಮ್ ಅಂತ ನೀವು ಕೇಳ್ಬೋದು. ಬೇಡ, ಈ ಒಂದು ತಂತ್ರಕ್ಕೆ ನೀವು ಒಂದು ಕೆಂಪು ಬಟ್ಟೆನೇ ನೀವು ಯೂಸ್ ಮಾಡಬೇಕಾಗತ್ತೆ. ಅದಾದಮೇಲಿಂದ ಗಾಯ್ಸ್ ನಾನು ಇಲ್ಲಿ ಇದಕ್ಕೆ ಒಂದು ಇಡಿಯಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಸರಿನಾ. ಕಲ್ಲುಪ್ಪು ಅನ್ನೋದು ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಹಾಗೆಯೇ ಮಾತೆ ಮಹಾಲಕ್ಷ್ಮಿಯ ಸಹೋದರಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಕಲ್ಲುಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು, ಮಾತೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಸಹೋದರಿ ಅಂತಲೇ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ಗಾಯ್ಸ್ ಇನ್ನೊಂದೇನಂತಂದರೆ, ಈ ಒಂದು ಕಲ್ಲುಪ್ಪಿನಿಂದ ಮಾಡುವಂಥ ಪರಿಹಾರಕ್ಕೆ 100ಗೆ 200% ರಿಸಲ್ಟನ್ನು ಕೊಡುತ್ತೆ. ಯಾಕಂದರೆ ಇದು ಒಂದು ಪರಮ ಪವಿತ್ರವಾದದ್ದು, ಆಯಿತಾ. ನಮ್ಮ ಅಡಿಗೆಯ ರುಚಿನ ಹೆಚ್ಚಿಸದಲ್ದೇ ಇದು ಕೆಲವೊಂದು ತಂತ್ರಗಳಿಗೆ, ಪರಿಹಾರಗಳಿಗೆ, ದೃಷ್ಟಿ ತೆಗೆಯೋದಕ್ಕೆ ಎಲ್ಲದಕ್ಕೂ ಕೂಡ ನಾವು ಇದನ್ನು ಯೂಸ್ ಮಾಡ್ತೀವಿ. ಕಲ್ಲುಪ್ಪನ್ನೇ ತಗೋಬೇಕು, ಪುಡಿ ಉಪ್ಪನ್ನ ದಯವಿಟ್ಟು ಯಾರು ಕೂಡ ಬಳಸೋಕೆ ಹೋಗಬೇಡಿ. ಹಾಗೆಯೇ ಈ ರೀತಿ ಕೆಲವೊಂದು ಪರಿಹಾರ ತಂತ್ರ ಮಾಡ್ಕೊಳ್ಳೋಕ್ಕೆ ಗಾಯ್ಸ್ ನೀವು ಕಲ್ಲುಪ್ಪಿನ ಒಂದು ಹೊಸದು ಪ್ಯಾಕೆಟ್ನೇ ತೆಗೆದು ಇಟ್ಕೊಳ್ಳಿ, ಆಯಿತಾ. ಅಡುಗೆಗೆಲ್ಲ ಯೂಸ್ ಮಾಡ್ತಿರಲ್ಲ ಅದೆಲ್ಲ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಒಂದು ಒಳ್ಳೆ ಅಂದರೆ ಹೊಸದು ಪ್ಯಾಕೆಟ್ನ ತೆಗೆದುಬಿಟ್ಟು ಇದಕ್ಕೆ ತಂತ್ರಗಳಿಗೆ, ಪರಿಹಾರಗಳಿಗೆ ಅಂತಲೇ ನೀವು ಇಟ್ಕೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ಗಾಯ್ಸ್ ನಾನು ಇಲ್ಲಿ ನಿಂಬೆಹಣ್ಣನ್ನ ತೊಗೊಂಡಿದ್ದೀನಿ, ಆಯಿತಾ. ನಿಂಬೆಹಣ್ಣಿಗೂ ಅಷ್ಟೇ ತುಂಬಾ ಇದು ಕೂಡ ಒಂದು ಪರಮ ಪವಿತ್ರವಾದ ವಸ್ತು ಅಂತಲೇ ಹೇಳ್ಬೋದು. ಈಗ ಜನಗಳಿಗೆ ದೃಷ್ಟಿ ತೆಗೆಯೋದಾಗಿರಬಹುದು, ಇಲ್ಲ ಅಂತಂದರೆ ಅಂಗಡಿಗಳಿಗೆ ದೃಷ್ಟಿ ತೆಗೆಯೋದಾಗಿರಬಹುದು. ಪ್ರತಿಯೊಂದು ದೃಷ್ಟಿ ತೆಗೆಯೋದಕ್ಕೆ ನಾವು ಈ ಒಂದು ನಿಂಬೆಹಣ್ಣನ್ನು ನಾವು ಯೂಸ್ ಮಾಡ್ತೀವಿ ಅಲ್ವಾ. ಎಲ್ಲದಕ್ಕೂ ಕೂಡ ನಾವು ಈ ನಿಂಬೆಹಣ್ಣನ್ನು ಅಂದರೆ ತಂತ್ರ ಪರಿಹಾರಗಳಿಗೆ ನಾವು ನಿಂಬೆಹಣ್ಣನ್ನು ಯೂಸ್ ಮಾಡ್ತೀವಿ. ಸೊ ಒಂದು ನಿಂಬೆಹಣ್ಣನ್ನು ನಾನು ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಗಾಯ್ಸ್ ಒಂದು ಬಟ್ಟಲು ಅಡಿಕೆನ ನೀವು ತೊಗೊಳ್ಬೇಕಾಗತ್ತೆ, ಸರಿನಾ. ಬಟ್ಟಲು ಅಡಿಕೆ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಅದಕ್ಕೆ ಈ ಬಟ್ಟಲು ಅಡಿಕೆನ ನಾನು ತೊಗೊಳ್ತಾ ಇದ್ದೀನಿ. ಹಾಗೆಯೇ ಒಬ್ಬರು ಕಮೆಂಟ್ ಮಾಡಿದರು, ಈ ರೀತಿ ಅಡಿಕೆ ಎಲ್ಲಿ ಸಿಗುತ್ತೆ ಮೇಡಮ್ ಅಂತ. ಇದು ಪೂಜೆ ಸಾಮಾನುಗಳೆಲ್ಲ ಸಿಗುತ್ತೆ ನೋಡಿ ಅಂಗಡಿಗಳಲ್ಲಿ, ಮಾಮೂಲಿ ಅಂಗಡಿಗಳಲ್ಲೂ ಸಿಗುತ್ತೆ, ಕೇಳಿ ನೋಡಿ. ಸಿಗಲಿಲ್ಲ ಅಂತಂದರೆ ಈ ಪೂಜೆ ಸಾಮಾನುಗಳೆಲ್ಲ ಮಾರ್ತಾರಲ್ಲ ಅಲ್ಲಿ ಸಿಗುತ್ತೆ, ಒಂದು ಸಲ ವಿಚಾರಿಸ್ಬಿಟ್ಟು ತೊಗೊಳ್ಳಿ. ಒಂದೇ ಒಂದು ಬಟ್ಲು ಅಡಿಕೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಒಂದು 3 ಲವಂಗನ ತೊಗೊಂಡಿದ್ದೀನಿ ಗೈಸ್, ಆಯಿತಾ. ಆದಷ್ಟು ಲವಂಗನ ನೋಡಿಕೊಂಡು ಈ ರೀತಿ ಮೊಗ್ಗು ಇರೋದನ್ನು ನೀವು ತೊಗೋಬೇಕು. ಮೊಗ್ಗು ಇಲ್ಲದೆ ಇರೋದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಕ್ಲೀನಾಗಿ ಇರೋದನ್ನ ನೋಡ್ಬಿಟ್ಟು ತೊಗೊಳ್ಳಿ. ಯಾಕಂದರೆ ಮನೆಯಲ್ಲಿ ಒಂದು ಧನ ಪ್ರಾಪ್ತಿ ಆಗಬೇಕು, ಧನಾಗಮನ ಆಗಬೇಕು ಅಂತಂದರೆ ಈ ಒಂದು ಲವಂಗ ತುಂಬಾ ಒಂದು ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಅದಕ್ಕೆ ನಾನಿಲ್ಲಿ 3 ಲವಂಗನ ನೀವು ತೊಗೊಳ್ಬೇಕಾಗತ್ತೆ. ಹಾಗೆಯೇ ಗೈಸ್ ಇದ್ರ ಜೊತೆಗೆ ನೋಡಿ ಇಲ್ಲಿ 2 ಏಲಕ್ಕಿನ ನಾನು ತೊಗೊಂಡಿದ್ದೀನಿ, ಸರಿನಾ. ಏಲಕ್ಕಿ ಅನ್ನೋದು ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ, ಸರಿನಾ. ಸೊ ಅದಕ್ಕೆ ಈ ಒಂದು 2 ಏಲಕ್ಕಿನ ನೀವು ತೊಗೊಳ್ಬೇಕಾಗತ್ತೆ. ಇಷ್ಟು ಪದಾರ್ಥಗಳನ್ನ ನೀವು ಸೇರಿಸ್ಕೊಂಡ್ಬಿಟ್ಟು ಗಾಯ್ಸ್ ಈ ಒಂದು ಬಟ್ಟೆನ ನೀವು ಗಂಟನ್ನ ಕಟ್ಕೋಬೇಕು, ಸರಿನಾ. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಕ್ಲೀನಾಗಿ ಗಂಟನ್ನು ಕಟ್ಕೊಳ್ಳಿ.
ನೋಡಿ ಗಾಯ್ಸ್, ಈ ರೀತಿ ಒಂದು ಗಂಟನ್ನ ಕಟ್ಕೋಬೇಕಾಗತ್ತೆ ನೀವು. ಇದನ್ನು ನೀವೇನು ಮಾಡಬೇಕು ಅಂತಂದರೆ, ಶುಕ್ರವಾರ ಬೆಳಿಗ್ಗೆ ಮಾಮೂಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಒಂದು ಪ್ಲೇಟಿಗೆ ಇದನ್ನೆಲ್ಲ ಇಟ್ಕೊಂಡು, ಐಟಮ್ಸ್ಗಳನ್ನ ತೋರಿಸಿದ್ನಲ್ಲ, ಪದಾರ್ಥಗಳನ್ನ ಎಲ್ಲನೂ ಇಟ್ಕೊಂಡು, ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇಟ್ಟುಬಿಟ್ಟು ಒಂದು ಸಂಕಲ್ಪನ ನೀವು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಗಂಟನ್ನು ಕಟ್ಟಾದ್ಮೇಲೂ ಕೂಡ ನೀವು ಸಂಕಲ್ಪ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇದನ್ನು ಕೂಡ ನೀವು ಒಂದು ಪ್ಲೇಟಲ್ಲಿ ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇಟ್ಟುಬಿಟ್ಟು, ಇದಕ್ಕೂ ಕೂಡ ಅರಿಶಿನ ಮತ್ತು ಕುಂಕುಮನ ಹಾಕಿ ಒಂದು ಹೂವನ್ನ ಮುಡಿಸ್ಬಿಟ್ಟು ಸಂಕಲ್ಪನ ಮಾಡ್ಕೊಳ್ಳಿ, ಆಯಿತಾ. ಅಂದರೆ ಮಾತೆ ಮಹಾಲಕ್ಷ್ಮಿ, ನಮ್ಮ ಮನೆಯಲ್ಲಿ ಈ ರೀತಿ ಹಣದ ಸಮಸ್ಯೆ ಅನ್ನೋದು ಕಾಡ್ತಾ ಇದೆ, ಆರೋಗ್ಯದ ಸಮಸ್ಯೆ ಇದೆ, ₹1 ಕೈಯಲ್ಲಿ ನಿಲ್ತಾ ಇಲ್ಲ, ನಿಮ್ಗೇನು ಕಷ್ಟ ಇದೆ ಅದನ್ನು ಕೇಳ್ಕೊಳ್ಳಿ ಗಾಯ್ಸ್, ಸರಿನಾ. ಕೇಳಿಕೊಂಡು ನೀವೇನು ಮಾಡಬೇಕಾಗತ್ತೆ ಅಂತಂದರೆ, ಇದಕ್ಕೂ ಕೂಡ ನೀವು ಯಾವ ರೀತಿ ದೇವರಿಗೆ ಪೂಜೆ ಮಾಡ್ತೀರಾ ಅದೇ ರೀತಿ ಇದಕ್ಕೂ ಕೂಡ ನೀವು ಪೂಜೆನ ಮಾಡಿಬಿಟ್ಟು ಇದನ್ನು ನೀವು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕಾಗತ್ತೆ, ಸರಿನಾ. ಒಂದು ಅಂತಂದರೆ ದಾರನ ತೊಗೊಂಡಾದರೂ ಕಟ್ಬೋದು, ಇಲ್ಲ ಇದರಲ್ಲೇ ಈ ರೀತಿ ಒಂದು ಏನಾದರೂ ಬಟ್ಟೆ ಮಿಕ್ಕೊಂಡ್ರೆ ಅದನ್ನೇ ಫೋಲ್ಡ್ ಮಾಡಿಬಿಟ್ಟು ಬೇಕಾದ್ರೆ ನೀವು ಕಟ್ಬೋದು. ದಾರ ಕಟ್ತೀವಿ ಅಂತ ಅನ್ನೋರು ದಾರಕ್ಕೆ ಏನಾದರೂ ದಾರನ ತೊಗೊಂಡ್ರೆ ನೀವು ಗಾಯ್ಸ್, ಆ ದಾರನ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಅರಿಶಿನ ಕಲರ್ ದಾರನ ಮಾಡ್ಕೊಳ್ಳಿ, ಸರಿನಾ. ಅರಿಶಿನ ಕಲರ್ ದಾರನ ಮಾಡಿಕೊಂಡು ಇದಕ್ಕೆ ಕಟ್ಟಿಬಿಟ್ಟು ಇದನ್ನು ಮನೆಯ ಮುಖ್ಯ ದ್ವಾರಕ್ಕೆ, ಅಂತಂದರೆ ಮನೆಯಿಂದ ಹೊರಗಡೆ, ಅಂದರೆ ಹೊರಗಡೆಯಿಂದ ಒಳಗಡೆಗೆ ಎಂಟ್ರೆನ್ಸ್ ಕೊಡ್ತೀವಿ ನೋಡಿ, ಅಲ್ಲಿ ನೀವು ಮುಖ್ಯ ದ್ವಾರಕ್ಕೆ ಈ ಒಂದು ಗಂಟನ್ನ ನೀವು ಕಟ್ಟಬೇಕು, ಸರಿನಾ. ಪೂಜೆ ಎಲ್ಲ ಮಾಡಿ ಇದಕ್ಕೆ ಮಾಡಿಬಿಟ್ಟು ಸಂಕಲ್ಪನ ಮಾಡಿಕೊಂಡು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ, ಸರಿನಾ. ಕಟ್ಟಿಬಿಟ್ಟು ನೀವು 15 ದಿನಕ್ಕೆ ಒಂದು ಸಲ ಇದನ್ನು ಚೇಂಜ್ ಮಾಡಬೇಕು. ಈಗ ಡೈಲಿ ನೀವು ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಹೊಸ್ಲಿಗೆಲ್ಲ ಪೂಜೆ ಮಾಡ್ತೀರೋ ಅದೇ ರೀತಿ ಹೊಸ್ಲಿಗೆ ಪೂಜೆ ಮಾಡಬೇಕಾದ್ರೆ ಮನೆಯ ಮುಖ್ಯ ದ್ವಾರದಲ್ಲಿ ಇದಕ್ಕೂ ಕೂಡ ಪೂಜೆನ ನೀವು ಮಾಡ್ಕೊಳ್ಬೇಕು. ಇದಾದಮೇಲಿಂದ ಗಾಯ್ಸ್ 15 ದಿನ ಆದಮೇಲಿಂದ ಈ ಒಂದು ಗಂಟನ್ನ ಬಿಚ್ಚಿಬಿಟ್ಟು ಇದರೊಳಗಡೆ ಇರೋದು ಎಲ್ಲನೂ ನೀವು ತೊಗೊಂಡೋಗ್ಬಿಟ್ಟು ಯಾರು ಓಡಾಡದೇ ಇರುವಂಥ ಜಾಗಕ್ಕೆ ಹಾಕ್ಬಿಡಿ, ಸರಿನಾ. ಯಾಕಂದರೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ಆಯಿತಾ. ಅವರು ಇದನ್ನು ತುಳಿಯೋದು, ನಮ್ಮ ಮನೆಯಲ್ಲಿ ಏನೋ ಒಂದು ನೆಗೆಟಿವಿಟಿ ಇರುತ್ತೆ, ಸಮಸ್ಯೆಗಳಿರುತ್ತೆ, ಆ ಸಮಸ್ಯೆಗಳು ನೆಗೆಟಿವಿಟಿನ ಇದು ಎಳ್ಕೊಂಡಿರುತ್ತೆ, ಸರಿನಾ. ಸುಮ್ಮನೆ ಅವರು ತುಳಿಯೋದು, ಅದು ಅವ್ರಿಗೆ ಮತ್ತೆ ಪ್ರಾಬ್ಲಮ್ ಆಗೋದು, ಅದೆಲ್ಲ ಬೇಡ, ಆಯಿತಾ. ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು ವಿನಃ ಕೆಟ್ಟದಂತೂ ಆಗಬಾರ್ದು ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಈ ಒಂದು ಗಂಟೊಳಗಡೆ ಇರೋದೆಲ್ಲ ತೆಗೆದುಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರನೋ ಮರದ ಹತ್ರನೋ ಇಲ್ಲ ಯಾವುದಾದ್ರೂ ಹರಿಯುವ ನೀರಿಗೋ ನಿಮ್ಗೆ ಯಾವುದು ಕಂಫರ್ಟಬಲ್ ಅಲ್ಲಿ ನೀವು ಇದನ್ನು ಹಾಕ್ಬಿಡಿ, ಸರಿನಾ. ಈ ಬಟ್ಟೆನ ನೀವು ರೀಯೂಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಂದುಬಿಟ್ಟು ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಮತ್ತೆ ನೀವು ಇದೇ ರೀತಿ ಪದಾರ್ಥಗಳನ್ನ ಸೇರಿಸ್ಬಿಟ್ಟು ಒಂದು ಗಂಟೆನ ನೀವು ಮಾಡಿಕೊಂಡು ನೀವು ಮತ್ತೆ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು, ಸರಿನಾ. ಮುಖ್ಯ ದ್ವಾರಕ್ಕೆ ಕಟ್ಟುತ್ತಾ ಬನ್ನಿ ಗಾಯ್ಸ್. ನೋಡಿ, ನಿಮಗೆ ಈ ಗಂಟನ್ನ ನೀವು ಕಟ್ಕೊಂಡು ನಿಮಗೆ ನೋಡಿ ಆ 15 ಡೇಸ್ ಒಳಗಡೆ ನೀವು ಒಂದು ಸಲ ಚೇಂಜ್ ಮಾಡೋವಷ್ಟರಲ್ಲಿ, ಅಂದರೆ ಇದನ್ನು ತೆಗೆದುಬಿಟ್ಟು ಇನ್ನೊಂದು ಹಾಕೋವಷ್ಟರಲ್ಲಿ ನಿಮ್ಮ ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳು, ಹಣಕಾಸಿನ ಸಮಸ್ಯೆ ಏನಾದರೂ ಇದ್ದರೆ ನಿಮಗೆ ಗೊತ್ತಾಗುತ್ತೆ, ಯಾವ ರೀತಿ ಬಗೆಹರಿತಾ ಇದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ನಾನು ಇದನ್ನು ತುಂಬ ವರ್ಷದಿಂದ ಮಾಡ್ತಾಯಿದ್ದೀನಿ, ತುಂಬಾ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕಿದೆ. ಅದು ಅಲ್ಲದೆ ಗೈಸ್, ನನ್ನ ಜೊತೆ ಇರೋರು, ನನ್ನ ಫ್ಯಾಮಿಲೀಸ್ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ಹಾಗೆ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲರೂ ಕೂಡ ಈ ಒಂದು ರೆಮಿಡಿನ ನಾನು ಹೇಳಿದ್ದೆ ಅವರಿಗೆ, ಅವರು ಕೂಡ ಮಾಡಿಕೊಂಡ್ರು. ಎಲ್ಲರಿಗೂ ಕೂಡ ಒಂದು ಹಣಕಾಸಿನ ಸಮಸ್ಯೆ ಅನ್ನೋದು ಬಗೆಹರಿತು. ಅಂದರೆ ಕೈಯಲ್ಲಿ ಹಣ ನಿಲ್ತಾ ಇರಲಿಲ್ಲ ಅವರಿಗೆ, ಅನಾವಶ್ಯಕವಾಗಿ ಪೋಲಾಗ್ತಿತ್ತು, ಖರ್ಚಾಗ್ತಿತ್ತು, ಆ ರೀತಿ ಆಗ್ತಾಯಿತ್ತು, ಸರಿನಾ. ಈಗ ಅನಾವಶ್ಯಕವಾಗಿ ಯಾವುದು ಕೂಡ ಖರ್ಚಾಗಲ್ಲ, ಕೈಯಲ್ಲಿ ಹಣ ಉಳಿತಾ ಇದೆ ಅವರಿಗೆ. ಒಂದು ದರಿದ್ರ ಅನ್ನೋದು ಮನೆಯಲ್ಲಿ ಇದ್ದರೆ ಗಾಯ್ಸ್, ಅದು ಮನೆಯಿಂದ ಹೊರಗಡೆ ಹೋಗಬೇಕು. ಹೊರಗಡೆ ಹೋಗೋವರೆಗೂ ನಮಗೆ ಯಾವುದೇ ರೀತಿ ಒಳ್ಳೆಯದಂತೂ ಆಗೋದಿಲ್ಲ, ಆಯಿತಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಈ ಒಂದು ತಂತ್ರನ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಸರಿನಾ. ಓಕೆ ಗೈಸ್, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದೇ ರೀತಿ ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ, ಎಲ್ಲಾದ್ರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನೋಡಿ, ನಂಬಿಕೆ ಇಟ್ಟು ಒಂದು ಸಲ ಅದನ್ನು ವಾಚ್ ಮಾಡಿ, ಸರಿನಾ. ವಾಚ್ ಮಾಡಿ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ. ತುಂಬಾ ದುಡ್ಡು ಖರ್ಚು ಮಾಡುವಂಥ ರೆಮಿಡಿಗಳನ್ನ ಯಾವುದೂ ಹೇಳಲ್ಲ ಗಾಯ್ಸ್. ನಮ್ಮ ಮನೆಯಲ್ಲೇ ನಾವು ಯಾವ ಪದಾರ್ಥಗಳನ್ನ ಯೂಸ್ ಮಾಡ್ತೀವೋ ಡೈಲಿ, ಆ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ತಂತ್ರಗಳನ್ನ ನಾನು ಹೇಳ್ತೀನಿ, ಸರಿನಾ. ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ಹೇಳೋದಿಲ್ಲ. ನಾನೊಂದ್ಸಲ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ನಾನು ನಿಮಗೆ ಶೇರ್ ಮಾಡುವಂಥದ್ದು, ಸರಿನಾ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ರೆಮಿಡಿ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನನಗೆ ಗೊತ್ತು, ಹಾಗೇ ಆಗುತ್ತೆ ಅಂತ ಗೊತ್ತು ಗಾಯ್ಸ್, ಓಕೆನಾ. ಸೊ ಎಲ್ಲರೂ ಕೂಡ ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಎಲ್ಲರಿಗೂ ಮತ್ತು ಮಹಾಲಕ್ಷ್ಮಿ ಆಗಿರಬಹುದು, ಹಾಗೆಯೇ ನೀವು ಇಷ್ಟಪಡುವಂಥ ದೇವ್ರುಗಳಾಗಿರ್ಬೋದು, ನಿಮ್ಮ ಮನೆ ದೇವ್ರುಗಳಾಗಿರ್ಬೋದು, 4, 5, 6 ಏಂಜಲ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆ
ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.